ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಆಲಮಟ್ಟಿ ಜಲಾಶಯದ ಕಳಪೆ ಕಾಲುವೆ ಕಾಮಗಾರಿ, ರೈತರ ಜಮೀನುಗಳು ಹಾಳು, ದುರಸ್ತಿಗೆ ಆಗ್ರಹಿಸಿ ನಿಡಗುಂದಿ ರೈತ ಸಂಘದ ವತಿಯಿಂದ ವಿಡಿಯೋ ಚಿತ್ರೀಕರಣದ ಮೂಲಕ ಪ್ರತಿಭಟನೆ. ನಿಡಗುಂದಿ: ರೈತರು ಈ ದೇಶದ ಬೆನ್ನೆಲುಬು. ದೇಶಕ್ಕೆ ಅನ್ನ ನೀಡುವ ರೈತನಿಗೆ ತೊಂದರೆ ಬಂದಾಗ ಅವನ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಚುನಾವಣೆ ಸಮಯದಲ್ಲಿ ರಾಜಕಾರಣಿಗಳು ತಮ್ಮ ಹೊಟ್ಟೆಪಾಡಿಗಾಗಿ ಮನೆ ಮನೆಗೆ ಅಲೆದಾಡಿ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ರೈತರಿಗೆ ಮೋಸ ಮಾಡುತ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಸಮಸ್ಯೆಗಳನ್ನು ನಿವಾರಿಸುವುದನ್ನು ಬಿಟ್ಟು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ರೈತರು ತಮ್ಮ ಕಷ್ಟಗಳನ್ನು ರಾಜಕಾರಣಿಗಳ ಮುಂದೆ ಇಟ್ಟರೂ ಅದಕ್ಕೆ ಸೂಕ್ತ ಪರಿಹಾರ ಸಿಗುತ್ತಿಲ್ಲ ಎಂಬುದಕ್ಕೆ ಪ್ರಸ್ತುತ ಆಲಮಟ್ಟಿ ಜಲಾಶಯದ ಕಾಲುವೆ ಸಮಸ್ಯೆಯೇ ಸಾಕ್ಷಿಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯದ ಎಡದಂಡೆ ಹಾಗೂ ಬಲದಂಡೆಯ ಕಾಲ್ಗೇರಿಗಳು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿವೆ. ಇದರಿಂದಾಗಿ ಕಾಲುವೆಗಳಿಂದ ನೀರು ಬಸಿದು ಸೋರಿಕೆಯಾಗಿ ಪಕ್ಕದ ರೈತರ ಜಮೀನುಗಳಿಗೆ ನುಗ್ಗುತ್ತಿದ್ದು, ಜಮೀನುಗಳು ಸವಳು ಜವಳಾಗಿ ಸಂಪೂರ್ಣವಾಗಿ ಹಾಳಾಗುತ್ತಿವೆ. ಇದು ರೈತರಿಗೆ ಅತ್ಯಂತ ಕಷ್ಟಕರ ಹಾಗೂ ಚಿಂತಾಜನಕ ಸಂಗತಿಯಾಗಿದೆ. ಕಾಲುವೆಗಳು ಎಲ್ಲೆಲ್ಲಿ ಒಡೆದು ಹೋಗಿವೆಯೋ ಆ ಜಾಗಗಳನ್ನು ಗುರುತಿಸಿ ಸಂಪೂರ್ಣವಾಗಿ ಗುಣಮಟ್ಟದ ವಸ್ತುಗಳನ್ನು ಬಳಸಿ ತಕ್ಷಣವೇ ರಿಪೇರಿ ಕಾರ್ಯವನ್ನು ಮಾಡಬೇಕು. ಕಾಲುವೆಯ ಕೊನೆಯ ಹಂತದಲ್ಲಿರುವ ರೈತರ ಜಮೀನುಗಳಿಗೂ ಸಮರ್ಪಕವಾಗಿ ನೀರು ತಲುಪುವಂತಾಗಬೇಕು. ಈ ಗಂಭೀರ ಸಮಸ್ಯೆಯ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ಹಾಗೂ ವಿಡಿಯೋ ಚಿತ್ರೀಕರಣದ ಮೂಲಕ ನಿಡಗುಂದಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ತಿರುಪತಿ ನರಸಪ್ಪ ಬಂಡಿ ಒಡ್ಡರ ಹಾಗೂ ಹಲವಾರು ರೈತರು ಜೊತೆಯಾಗಿ ಸೇರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇತ್ತ ಗಮನ ಹರಿಸಿ ಕಳಪೆ ಕಾಮಗಾರಿಯನ್ನು ಸರಿಪಡಿಸಿ ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕೆಂದು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ರೈತರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ಏನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಏನು ಜಲಸಂಪನ್ಮೂಲ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳೋದೇನಪ್ಪ ಅಂದರೆ, ಮಾನ್ಯರೇ, ಈಗಾಗಲೇ ನಮ್ಮ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಸಂಬಂಧಪಟ್ಟ ಹಾಗೆ ಇವತ್ತು ಎಡದಂಡೆ ಕಾಲುವೆ ಆಗಿರ್ಬೋದು ಮತ್ತು ಬಲದಂಡೆ ಕಾಲುವೆ ಆಗಿರ್ಬೋದು, ಈ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಸಂಬಂಧಪಟ್ಟ ಹಾಗೆ ಈ ಕಾಲುವೆಗಳು ರೈತರ ಜಮೀನುಗಳಿಗೆ ನೀರು ಉಣಿಸುವಂತ ಕಾರ್ಯಕೆಲಸಗಳು ಮಾಡ್ತಾ ಇದ್ದಾವಪ್ಪ ಅಂದ್ರೆ ತಾವುಗಳು ನೋಡ್ಬೋದು. ಮಾನ್ಯ ಸಚಿವರುಗಳಾಗಿರ್ಬೋದು ಮತ್ತು ಏನು ಮಾನ್ಯ ಅಧಿಕಾರಿಗಳಾಗಿರ್ಬೋದು, ನೋಡ್ರಿ ಇವೆಲ್ಲ ಯಾವ ತರ ಹೊಡೆದಾಗ್ಬಿಟ್ಟೆ ನೋಡ್ರಿ. ಇವತ್ತು ಎಡದಂಡೆ ಆಗಿರ್ಬೋದು ಮತ್ತು ಬಲದಂಡೆ ಆಗಿರ್ಬೋದು, ಇವು ನೋಡ್ರಿ ಎಲ್ಲ ಕಾಲುವೆಗಳು ಇವೆಲ್ಲ ಯಾವ ತರ ಒಡೆದು ಹೋಗೋದ್ರ ಜೊತೆಗೆ ಇಲ್ಲಿ ಏನು ಆಗ್ತೈತಪ್ಪ ಅಂದ್ರೆ, ಒಡೆದು ಹೋಗೋದ್ರ ಜೊತೆಗೆ ಈ ಕಾಲುವೆಗಳು ಬಸಿ ಇಡುವ ಮುಖಾಂತರ ರೈತರ ಜಮೀನುಗಳಿಗೆ ನೀರು ಅತಿಯಾಗಿ ರೈತರ ಜಮೀನುಗಳು ಕೂಡ ಏನೋ ಒಂದು ನೀರಿನ ವ್ಯತ್ಯಾಸ ಹೆಚ್ಚಾಗಿ ಸೌಳು ಜೋಳಪ್ಪ ಅಂದ್ರೆ ಅತಿ ನೀರಿನಿಂದ ರೈತರ ಜಮೀನುಗಳು ಕೂಡ ಹದಗೆಟ್ಟು ಹೋಗುವಂತ ಪರಿಸ್ಥಿತಿ ಇದ್ದ ಕಾರಣ ಇವತ್ತು ಏನು ನೀರು ಅತಿ ಹೆಚ್ಚಾಗಿ ಇವತ್ತು ರೈತರ ಜಮೀನುಗಳು ಹಾಗೆ ಹೋಗ್ತಾ ಇದ್ದಾವಪ್ಪ ಅಂದ್ರೆ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ ಅಂತ ಕೇಸಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪತ್ರಿಕಾ ಮಾಧ್ಯಮದ ಆಗಿರ್ಬೋದು ಮತ್ತು ಮಾಧ್ಯಮದಲ್ಲಿ ಈಗಾಗಲೇ ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಆ ಅಧಿಕಾರಿಗಳ ಮೇಲೆ ಈಗಾಗಲೇ ಕಾನೂನು ಕ್ರಮ ಜರುಗಿಸಿದ್ದಾರಪ್ಪ ಅಂದ್ರೆ ಕಾನೂನು ಕ್ರಮ ಜರುಗಿಸ್ಯಾರ. ಆದ್ರೆ ಇವಾಗ ರೈತರಿಗೆ ಏನಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿರು ಒಪ್ಕೊಂತವಿಲ್ಲ ಅಂತಿಲ್ಲ. ಆದ್ರೆ ಇವತ್ತು ಕಾನೂನು ಕ್ರಮ ಜರುಗಿಸೋದ್ರ ಜೊತೆಗೆ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಲ್ಲ. ಯಾಕ್ರಿ ನ್ಯಾಯ ಕೊಡಿಸ್ಬೇಕಲ್ಲ. ಇನ್ಕಾದ್ರೂ ಏನು ಈ ಕಾಲುವೆಗಳ ಸಂಬಂಧಪಟ್ಟ ಹಾಗೆ ಯಾವ ರೈತರಿಗೂ ನ್ಯಾಯ ಸಿಗ್ತಾ ಇಲ್ಲ. ಆದ ಕಾರಣ ಈಗ ಇರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಸರ್ ನೋಡ್ರಿ, ಎಡದಂಡೆ ಆಗಿರ್ಬೋದು ಮತ್ತು ಬಲದಂಡೆ ಆಗಿರ್ಬೋದು, ರೈತರ ಜಮೀನುಗಳಿಗೆ ಏನು ನೀರು ಬಳಕೆ ಆಗ್ತಾ ಇದೆಯಲ್ಲ, ಆ ಕಾಲುವೆಗಳು ಸಂಪೂರ್ಣವಾಗಿ ಒಡೆದು ಹೋಗಿ ಏನು ಅಲ್ಲೆಲ್ಲಿ ನೀರು ಬಸಿ ಇಡ್ತೈತಪ್ಪ ಅಂತ ಕೇಸಿ ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ದೇವೆ. ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂದ್ರೆ ಉಡಾಪಿ ಉತ್ತರ ಕೊಡ್ತಾರೆ. ಯಾವ ಥರ ಉಡಾಪಿ ಉತ್ತರ ರೀ, ನಾವೆಲ್ಲ ದಿನ ಅದೇ ಕೆಲಸ ಮಾಡ್ತೇವ್ರಿ, ನಾವು ಆಫೀಸ್ನಾಗ ಸೈನ್ ಹಾಕೇಸಿ ದಿನ ನಾವೇನೈತಿ ಕಾಲುವೆಗಳನ್ನು ಪರಿಶೀಲನೆ ಮಾಡ್ತೇವಂತಾರ ಅವರು. ಏನ್ ಪರಿಶೀಲನೆ ಮಾಡ್ತಾ ಇದೀವಿ ಸರ್ ತಾವುಗಳು? ಏನು ಮಾಡಲ್ಲ. ನೋಡ್ರಿ
ಇವತ್ತು ನಾವು ನಿಮಗೆ ಹೇಳಿ 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 ರಗಡ್ ಆಗ್ಬಿಟ್ಟೈತಿ. ಅದಕ್ಕೆ ಇವತ್ತು ನಮ್ಮ ರೈತರು ಗೋಳು ಈ ತರ ಐತೆ ಅಂತ ಕೇಸಿ ನಾವೇ ಖುದ್ದಾಗಿ ರೈತರು ಇವತ್ತು ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರಕ್ ಬಯಸುತ್ತೇವೆ. ಗಮನಕ್ಕೆ ತರಕ್ ಬಯಸುವ ಜೊತೆಗೆ ಕೂಡಲೇ ಇವತ್ತು ಸರ್ಕಾರವಾಗಿರ್ಬೋದು, ಸರ್ಕಾರದಲ್ಲಿ ಸೇವೆ ಮಾಡತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಎಚ್ಚೆತ್ತುಕೊಂಡುಗೇಸಿ ಈ ಕಾಲುವೆಗಳು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಸಂಬಂಧಪಟ್ಟ ಹಾಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಸಂಪೂರ್ಣವಾಗಿ ಗುಣಮಟ್ಟದಿಂದ ರಿಪೇರಿ ಆಗಬೇಕು. ರಿಪೇರಿ ಆಗುವ ಮುಖಾಂತರ ರೈತರ ಜಮೀನುಗಳಿಗೆ ಅಂದ್ರೆ ಕೊನೆಯ ಮಟ್ಟ ರೈತರ ಜಮೀನುಗಳಿಗೆ ನೀರು ಬಿಟ್ಟಬೇಕಂತ ಕೇಸಿ ನಮ್ಮದು ಒತ್ತಾಯ. ಈ ಮೂಲಕ ಮಾನ್ಯ ಏನು ರಾಜ್ಯದ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾವು ವಿನಂತಿಸಿಕೊಳ್ಳೋದು ಏನಪ್ಪಾ ಅಂದರೆ, ಮಾನ್ಯರೇ ಕೂಡಲೇ ಏನು ಇಂಥ ಒಡೆದು ಹೋಗಿರ್ತಕ್ಕಂಥ ನಮ್ಮ ಎಡದಂಡೆ ಬಲದಂಡೆ ಕಾಲುವೆಗಳು ಗುರುತಿಸಿ ಕೂಡಲೇ ಇವುಗಳನ್ನು ರಿಪೇರಿ ಮಾಡುವಂಥ ಕಾರ್ಯ ಕೆಲಸಗಳು ಮಾಡಬೇಕಂತ ಕೇಸಿ ಈ ಮೂಲಕ ನಾನು ಒತ್ತಾಯಿಸುತ್ತೇನೆ. ಇದೆಲ್ಲ ಆ ಕಾಲುವೆಗಳು ಸಂಪೂರ್ಣವಾಗಿ ಒಡೆದು ಹೋಗಿ ಏನು ಅಲ್ಲೆಲ್ಲಿ ನೀರು ಬಸಿ ಇಡ್ತೈತಪ್ಪ ಅಂತ ಕೇಸಿ ಈಗಾಗಲೇ ಅವರ ಗಮನಕ್ಕೆ ತಂದಿದ್ದೇವೆ. ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂದ್ರೆ ಉಡಾಪಿ ಉತ್ತರ ಕೊಡ್ತಾರೆ. ಯಾವ ಥರ ಉಡಾಪಿ ಉತ್ತರ ರೀ? ನಾವೆಲ್ಲ ದಿನ ಅದೇ ಕೆಲಸ ಮಾಡ್ತೇವ್ರಿ. ನಾವು ಆಫೀಸ್ನಾಗ ಸಹಿ ಹಾಕೇಸಿ ದಿನ ನಾವೇನೈತಿ ಕಾಲುವೆಗಳನ್ನು ಪರಿಶೀಲನೆ ಮಾಡ್ತೇವಂತಾರ ಅವರು. ಏನ್ ಪರಿಶೀಲನೆ ಮಾಡ್ತಾ ಇದೀವಿ ಸರ್ ತಾವುಗಳು? ಏನು ಮಾಡಲ್ಲ. ನೋಡ್ರಿಲ್ಲಿ ಇವತ್ತು ನಾವು ನಿಮಗೆ ಹೇಳಿ 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 ರಗಡ್ ಆಗ್ಬಿಟ್ಟೈತಿ. ಅದಕ್ಕೆ ಇವತ್ತು ನಮ್ಮ ರೈತರು ಗೋಳು ಈ ತರ ಐತೆ ಅಂತ ಕೇಸಿ ನಾವೇ ಖುದ್ದಾಗಿ ರೈತರು ಇವತ್ತು ವಿಡಿಯೋ ಮುಖಾಂತರ ತಮ್ಮ ಗಮನಕ್ಕೆ ತರಕ್ ಬಯಸುತ್ತೇವೆ. ಗಮನಕ್ಕೆ ತರಕ್ ಬಯಸುವ ಜೊತೆಗೆ ಕೂಡಲೇ ಇವತ್ತು ಸರ್ಕಾರವಾಗಿರ್ಬೋದು, ಸರ್ಕಾರದಲ್ಲಿ ಸೇವೆ ಮಾಡತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಎಚ್ಚೆತ್ತುಕೊಂಡುಗೇಸಿ ಈ ಕಾಲುವೆಗಳು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಸಂಬಂಧಪಟ್ಟ ಹಾಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಸಂಪೂರ್ಣವಾಗಿ ಗುಣಮಟ್ಟದಿಂದ ರಿಪೇರಿ ಆಗಬೇಕು. ರಿಪೇರಿ ಆಗುವ ಮುಖಾಂತರ ರೈತರ ಜಮೀನುಗಳಿಗೆ ಅಂದ್ರೆ ಕೊನೆಯ ಮಟ್ಟ ರೈತರ ಜಮೀನುಗಳಿಗೆ ನೀರು ಬಿಟ್ಟಬೇಕಂತ ಕೇಸಿ ನಮ್ಮದು ಒತ್ತಾಯ. ಈ ಮೂಲಕ ಮಾನ್ಯ ಏನು ರಾಜ್ಯದ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾವು ವಿನಂತಿಸಿಕೊಳ್ಳೋದು ಏನಪ್ಪಾ ಅಂದರೆ, ಮಾನ್ಯರೇ ಕೂಡಲೇ ಏನು ಇಂಥ ಒಡೆದು ಹೋಗಿರ್ತಕ್ಕಂಥ ನಮ್ಮ ಎಡದಂಡೆ ಬಲದಂಡೆ ಕಾಲುವೆಗಳು ಗುರುತಿಸಿ ಕೂಡಲೇ ಇವುಗಳನ್ನು ರಿಪೇರಿ ಮಾಡುವಂಥ ಕಾರ್ಯ ಕೆಲಸಗಳು ಮಾಡಬೇಕಂತ ಕೇಸಿ ಈ ಮೂಲಕ ನಾನು ಒತ್ತಾಯಿಸುತ್ತೇನೆ.